ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ವೀಕ್ಷಕರೇ, ಒಂದು ಅಂತಹ ಲೋಕ, ಅಲ್ಲಿ ಗೌರವವಿತ್ತು, ಖ್ಯಾತಿಯೂ ಇತ್ತು, ಹಣದ ರಾಶಿಯೂ ಇತ್ತು, ಐಷಾರಾಮಿಯ ಜೀವನವೂ ಇತ್ತು. ಭೌತಿಕ ದೃಷ್ಟಿಕೋನದಿಂದ ಯಶಸ್ಸು ಎಂದು ಕರೆಯಲ್ಪಡುವ ಎಲ್ಲ ಆಕರ್ಷಣೆಗಳು ಅಲ್ಲಿ ಲಭ್ಯವಿತ್ತು. ವಿಹಾರ ವಿನೋದಗಳ ಲೋಕ, ತನ್ನದೇ ಆದ ಇಚ್ಛೆಯಿಂದ ನಡೆಯಲು ಯಾವುದೇ ತಳ ಇಲ್ಲದ ಲೋಕ. ಇಂತಹ ಲೋಕವನ್ನು ತ್ಯಜಿಸಿ ಎಲ್ಲ ಭೋಗ ವಿಲಾಸಗಳ ಬಲಿ ನೀಡಿ ನಿಯಮಿತ ಜೀವನ ಶೈಲಿಯ ಕಡೆ ಹೆಜ್ಜೆ ಇಡುವುದು ಸರಳ ಕಾರ್ಯವಲ್ಲ. ಇದಕ್ಕಾಗಿ ತನ್ನ ನಫ್ಸ್, ತನ್ನ ಹೃದಯ ವಾಸನೆಗಳ ವಿರುದ್ಧ ಮತ್ತು ಸಮಾಜದ ವಿರುದ್ಧ ಒಂದು ದಿಟ್ಟವಾದ ದೀರ್ಘವಾದ ಯುದ್ಧ ಮಾಡಬೇಕಾಗಿದೆ ಈ ಮಹಾ ನಿರ್ಣಯವನ್ನು ತೆಗೆದುಕೊಳ್ಳಲು. ಇಂತಹ ಇಂದ್ರಿಯಾಸ್ತಿಕ ಲೋಕವನ್ನು ತ್ಯಜಿಸಿ ಇಸ್ಲಾಂಗೋಸ್ಕರ, ತನ್ನ ಸ್ಪಿರಿಚುವಲ್ ಪೀಸ್ಗೋಸ್ಕರ, ಅರ್ಥಾತ್ ಆಧ್ಯಾತ್ಮಿಕ ಶಾಂತಿಗೋಸ್ಕರ, ಫೇಮ್, ವರ್ಲ್ಡ್ ಪಾಪ್ಯುಲಾರಿಟಿ, ತನ್ನ ಕರಿಯರ್ ಅನ್ನು ತ್ಯಾಗ ಮಾಡಿ ಸ್ವಾಭಾವಿಕ ಜೀವನದ ಕಡೆ ಮರಳಿ ಬಂದ ಕೆಲವು ಬಾಲಿವುಡ್ ಸ್ಟಾರ್ಸ್ಗಳ ಬಗ್ಗೆ ಇಂದು ನಾವು ಮಾತನಾಡೋಣ. ಈ ವಿಡಿಯೋ ವೀಕ್ಷಕರೇ ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಮೋಟಿವೇಟಿಂಗ್ ಆಗಿದೆ. ಹೀಗಾಗಿ ಕೊನೆಯವರೆಗೆ ಇದನ್ನು ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಸಹ ಮಾಡಿರಿ. ವೀಕ್ಷಕರೇ, ಆರಿಫ್ ಖಾನ್ ಇವರ ಬಗ್ಗೆ ಬಹಳ ಜನರಿಗೆ ಬಹುಶಃ ತಿಳಿದಿಲ್ಲ. ಇವರು 1991ರಲ್ಲಿ ಅಜಯ್ ದೇವಗನ್ ಸ್ಟಾರರ್ ಫೂಲ್ ಔರ್ ಕಾಂಟೆ ಎಂಬುವ ಮೂವಿಯಿಂದ ಬಾಲಿವುಡ್ನಲ್ಲಿ ತನ್ನ ಡೆಬ್ಯೂ ಮಾಡಿದರು, ಬಾಲಿವುಡ್ನಲ್ಲಿ ಹೆಜ್ಜೆ ಇಟ್ಟರು. ಅದೇ ರೀತಿ ಮೊಹರಾ, ವೀರ್ಗತಿ, ದಿಲ್ ಜಲೆ ಎಂಬುವ ಪ್ರಸಿದ್ಧ ಹಾಗೂ ಸಕ್ಸಸ್ಫುಲ್ ಮೂವೀಸ್ಗಳಲ್ಲಿ ಕೆಲಸ ಮಾಡುವ ಜೊತೆ ಹಾಲಿವುಡ್ ಮೂವಿ ಅ ಮೈಟಿ ಹಾರ್ಟ್ನಲ್ಲೂ ಸಹ ಒಂದು ಟ್ಯಾಕ್ಸಿ ಡ್ರೈವರ್ ಪಾತ್ರವನ್ನು ನಿರ್ವಹಿಸಿದ್ದರು. ಇಷ್ಟೆಲ್ಲ ಪಾಪ್ಯುಲಾರಿಟಿ ಹಾಗೂ ಫೇಮ್ ಸಿಕ್ಕಿದ ನಂತರವೂ ಅವರು ಈ ಫಿಲ್ಮಿ ಜಗತ್ತನ್ನು ತೊರೆದ ಕಾರಣವೇನು? ಇದನ್ನು ಇವರೇ ಸ್ವಯಂ ಒಂದು ಇಂಟರ್ವ್ಯೂನಲ್ಲಿ ತಿಳಿಸಿದರು. ಒಮ್ಮೆ ನಾನು ನನ್ನ ಶೂಟಿಂಗ್ ಸೆಟ್ ಕಡೆ ಹೋಗಲು ನನ್ನ ಕಾರ್ನಲ್ಲಿ ಕುಳಿತಿದ್ದೆ. ಆ ಸಮಯ ನನ್ನ ಬಳಿ ಒಂದು ಬಿಳಿ ಬಟ್ಟೆ ಧರಿಸಿರುವ ವ್ಯಕ್ತಿ ಬಂದರು. ನಾನು ಅವರಿಗೆ ಯಾವುದೇ ಭಿಕ್ಷಕ ಹಣ ಕೇಳಲು ಅಥವಾ ಸಹಾಯ ಕೇಳಲು ಬಂದಿದ್ದಾನೆ ಎಂದು ಪರಿಗಣಿಸಿಕೊಂಡೆ. ಅವರು ನನ್ನ ನಿಖರ ಬಂದಾಗ ತಿಳಿಯಿತು, ಇವರು ತಬ್ಲೀರಿ ಜಮಾತ್ ಎಂಬುವ ಒಂದು ಧಾರ್ಮಿಕ ಸಮಾಜ ಸೇವೆಯ ವ್ಯಕ್ತಿಯಾಗಿದ್ದರು. ಇವರು ಹಲವಾರು ಬಾರಿ ನನ್ನ ಬಳಿ ಬಂದು ನನಗೆ ಪರಲೋಕದ ಗಮನ, ಈ ಲೋಕದ ಪರೀಕ್ಷೆಯ ಬಗ್ಗೆ ಉಪದೇಶ ನೀಡುತ್ತಿದ್ದರು. ಆದರೆ ನಮ್ಮ ಇಲಾಖೆಯಲ್ಲಿ ಈ ತಬ್ಲೀಗಿಗಳಿಗೆ ಬಹಳ ಕೀಳ ದೃಷ್ಟಿಯಿಂದ ನೋಡಲಾಗುತ್ತಿತ್ತು. ಹೀಗಾಗಿ ನಾನೂ ಸಹ ಇವರ ಕುರಿತು ನನ್ನ ಮನದಲ್ಲಿ ಕೋಪ ಮತ್ತು ದ್ವೇಷ ಉಂಟು ಮಾಡಿಕೊಂಡು ಕುಳಿತಿದ್ದೆ. ಅವರು ನನ್ನ ಬಳಿ ಬಂದರು, ಒಂದೇ ಮಾತನ್ನು ಕೇಳಿದರು, ನೀವು ಸಾಯುತ್ತೀರೋ ಅಥವಾ ಶಾಶ್ವತವಾಗಿ ಜೀವಂತವಾಗಿರುತ್ತೀರೋ? ಈಗ ಬೆಳಿಗ್ಗೆ ಈ ರೀತಿ ಸಾವಿನ ಬಗ್ಗೆ ಕೇಳಿ ನನಗೆ ಬಹಳ ಕೋಪ ಬಂದ ಕಾರಣ ನಾನು ಉತ್ತರಿಸಿದೆ, ಹೌದು, ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಮೊದಲು ನೀವು ಸಾಯುತ್ತೀರಾ, ನಂತರ ನಾನು ಸಾಯುವೆನು. ಇದನ್ನು ಕೇಳಿ ಅವರು ನಗಾಡಿದರು ಹಾಗೂ ಹೇಳಿದರು, ಸರಿ, ಮೊದಲು ನಾನು ಸಾಯುತ್ತೇನೆ, ನಂತರ ನೀವು ಸಾಯುತ್ತೀರಾ, ಅರ್ಥಾತ್ ನೀವು ಸಹ ಸಾಯುತ್ತೀರಾ. ಈಗ ಹೇಳಿ, ಸಮಾಧಿಯಲ್ಲಿ ಗಾಡಿ ಹೋಗುತ್ತಾ ಅಥವಾ ದಾಡಿ ಹೋಗುತ್ತಾ? ದಾಡಿ ಅಂದರೆ ಗಡ್ಡ. ನಾನು ಉತ್ತರಿಸಿದೆ, ನೀವು ಹುಚ್ಚರಾ? ಸಮಾಧಿಯಲ್ಲಿ ಗಾಡಿ ಹೇಗೆ ಹೋಗಲು ಸಾಧ್ಯ? ಹುಚ್ಚರಂತೆ ಮಾತಾಡುತ್ತೀರಾ? ಸಮಾಧಿಯಲ್ಲಿ ಗಾಡಿ ಹೋಗುವುದಿಲ್ಲ, ಸಮಾಧಿಯಲ್ಲಿ ದಾಡಿಯೇ ಹೋಗುವುದು. ನಂತರ ಅವರು ಒಂದು ಮಾತು ಹೇಳಿದರು. ಅದೇ ಮಾತನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನನ್ನ ಜೀವನ ಪರಿವರ್ತನೆಯ ಕಾರಣವಾಗಿ ಮಾಡಿದನು. ಅವರು ಹೇಳಿದರು, ಹೀಗಿದ್ದರೆ ದಾಡಿಯ ಜೀವನಕ್ಕಿಂತ ಹೆಚ್ಚಾಗಿ ನೀವು ಗಾಡಿಯ ಜೀವನಕ್ಕಾಗಿ ಯಾಕೆ ಪರಿದಾಡುವಿರಿ? ದಾಡಿಯ ಜೀವನವಂತೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ಗಳ ಹಾಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಆದೇಶಗಳ ಜೀವನ. ಇವರ ಈ ಮಾತು ನನ್ನ ಹೃದಯಕ್ಕೆ ಒಂದು ಬಾಣದ ರೂಪದಲ್ಲಿ ಒಳಗೊಂಡಿತು. ಇದರ ನಂತರ ನಾನು ಈ ಪಾಪ ಲೋಕದ ಜೀವನವನ್ನು ಹಿಂದೆ ಬಿಟ್ಟು ಬಂದೆ. ಇಂದಿಗೂ ಆ ಕಡೆ ಹಿಂತಿರುಗಿ ನಾನು ನೋಡಿಲ್ಲ. ಹೀಗೆ ಇವರು ಈ ಬೃಹತ್ ಬಾಲಿವುಡ್ ಇಂಡಸ್ಟ್ರಿಯನ್ನು ತ್ಯಜಿಸಿ ಪರಮಾತ್ಮನ ಆದೇಶಗಳ ಜೀವನದ ಕಡೆ ಮರಳಿ ಬಂದರು. ವೀಕ್ಷಕರೇ, ನೀವು ಬಾಲಿವುಡ್ ಸ್ಟಾರ್ ಸನಾ ಖಾನ್ ಬಗ್ಗೆ ಕೇಳಿರಬಹುದು. ಇವರು ಸಹ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಖ್ಯಾತಿ ಮತ್ತು ಐಷಾರಾಮಿಯನ್ನು ಪಡೆದಿದ್ದರು.
ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸಹ ಇವರು ಕೆಲಸ ಮಾಡಿದ್ದಾರೆ. ಇವರು ತನ್ನ ಜೀವನ ಪರಿವರ್ತನೆ ಬಗ್ಗೆ ತಿಳಿಸುತ್ತಾ ಹೇಳುತ್ತಾರೆ, ನಾನು ಈ ಪಾಪಲೋಕದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆದಿದ್ದೆ. ದೊಡ್ಡ ದೊಡ್ಡ ಫಿಲ್ಮ್ಸ್ಗಳು ನನಗೆ ಆಫರ್ ಆಗುತ್ತಿದ್ದವು. ಎಲ್ಲವೂ ಉತ್ತಮವಾಗಿ ನಡೆಯುತ್ತಿತ್ತು. ಹಾಗೂ ನಾನು ನನ್ನ ತಾಯಿಯೊಂದಿಗೆ ಉಮ್ರಾ ಮಾಡಲು ಮಕ್ಕಾ ಹೋದೆ. ಹಾಗೂ ನಾನು ಕೇಳಿದ್ದೆ, ಮಕ್ಕಾ ಮುಕರ್ರಮನಲ್ಲಿರುವ ಅಲ್ಲಾಹನ ಮನೆ ಕಾಬಾ. ಇದನ್ನು ನೋಡಿದ ಮೊಟ್ಟ ಮೊದಲನೇ ದೃಷ್ಟಿಯಲ್ಲಿ ಅಲ್ಲಾಹನಿಂದ ನಾವು ಏನು ಕೇಳುತ್ತೇವೋ ಅದು ನಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ. ಹೀಗಾಗಿ ನಾನು ಸಾಕಷ್ಟು ಆಸೆಗಳನ್ನು ನನ್ನ ಮನದಲ್ಲಿ ಇಟ್ಟುಕೊಂಡು ಮಸ್ಜಿದೆ ಹರಾಮ್ನಲ್ಲಿ ಪ್ರವೇಶಿಸಿದೆ. ನನ್ನ ಉದ್ದೇಶವಿತ್ತು, ನಾನು ಮಸ್ಜಿದೆ ಹರಾಮ್ನಲ್ಲಿ ಪ್ರವೇಶಿಸಿದ ನಂತರ ಕಾಬಾವನ್ನು ಕಂಡ ಮೊದಲನೇ ದೃಷ್ಟಿಯಲ್ಲಿ ಅಲ್ಲಾಹನಿಂದ ಕೇಳುವೆನು, ಓ ಅಲ್ಲಾ, ನನಗೆ ಇನ್ನಷ್ಟು ಖ್ಯಾತಿಯನ್ನು ನೀಡು, ಹಣವನ್ನು ನೀಡು, ದೊಡ್ಡ ದೊಡ್ಡ ಸಿನಿಮಾಗಳು ನಾನು ಸೈನ್ ಮಾಡಬೇಕು, ಈ ರೀತಿ ನನಗೆ ಅನುವು ಮಾಡಿಕೊಡು. ಇದೇ ಉದ್ದೇಶದಿಂದ ನಾನು ಮಸ್ಜಿದೆ ಹರಾಮ್ನಲ್ಲಿ ಪ್ರವೇಶಿಸಿದೆ. ಹಾಗೂ ನನ್ನ ಕತ್ತನ್ನು ಎತ್ತಿ ನಾನು ಕಾಬಾ ಮೇಲೆ ನನ್ನ ಮೊಟ್ಟ ಮೊದಲನೇ ದೃಷ್ಟಿಯನ್ನು ಹಾಕಿದೆ. ಮೊಟ್ಟ ಮೊದಲದಾಗಿ ಕಾಬಾವನ್ನು ಸಾಕ್ಷಾತ್ ನನ್ನ ಮುಂದೆ ಕಂಡು ಆಕಸ್ಮಿಕವಾಗಿ ಅದೇ ತಾನಾಗಿ ನನ್ನ ಬಾಯಿಂದ ಬಂದಿತು, ಓ ನನ್ನ ಅಲ್ಲಾ, ನನಗೆ ಹಿದಾಯತ್ ನೀಡು, ನನಗೆ ಮಾರ್ಗದರ್ಶನ ನೀಡು. ಇದನ್ನು ಹೇಳಿ ನಾನು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ. ನಾನು ಹೊಂದಿದ್ದ ಬೇರೆ ಎಲ್ಲ ಆಸೆ ನಿರಾಸೆಗಳು ನಾನು ಮರೆತು ಹೋದೆ. ಇದೇ ಒಂದು ಘಟನೆ. ಈ ಘಟನೆಯ ನಂತರ ನನ್ನ ಜೀವನ ಬದಲಾವಣೆ ಪ್ರಾರಂಭವಾಯಿತು. ಹಾಗೂ ಇಂದು ನಾನು ನಿಮ್ಮ ಮುಂದಿದ್ದೇನೆ. ಇದರ ನಂತರ ವೀಕ್ಷಕರೇ, ಸನಾ ಖಾನ್ ತನ್ನ ಹಿಂದಿನ ಪಾಪಗಳ ಜೀವನವನ್ನು ತ್ಯಜಿಸಿದರು. ಇಂದು ಹಲವಾರು ಮಹಿಳೆಯರನ್ನು ಇನ್ಸ್ಪೈರ್ ಮಾಡುತ್ತಾ ಸಾಕಷ್ಟು ಮಹಿಳೆಯರನ್ನು ಪಾಪದ ಜೀವನವನ್ನು ತ್ಯಜಿಸಿ ಅಲ್ಲಾಹನಿಗೆ ಸಂತೋಷಪಡಿಸುವ ಜೀವನ ನಡೆಸಲು ಪ್ರೇರಣೆ ನೀಡುತ್ತಾ ಒಂದು ಸುಂದರವಾದ ಜೀವನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ನೀವು ಜಾರಿಯಾ ವಸೀಂ ಬಗ್ಗೆ ಕೇಳಿರಬಹುದು. ಇವರು ತನ್ನ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೊಂದಿಗೆ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ಇವರು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಮುಂದೆ ಹೋಗಿದ್ದರು ಹಾಗೂ ತನ್ನ ಭೌತಿಕ ಯಶಸ್ಸನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪಡೆದಿದ್ದರು. ಆದರೆ ಇವರು ಇದ್ದಕ್ಕಿದ್ದಂಗೆ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾ ಮೇಲೆ ಜಾರಿ ಮಾಡಿದರು, ನಾನು ನನ್ನ ಧಾರ್ಮಿಕ ಜೀವನಕ್ಕಾಗಿ ಈ ಪಾಪದ ಜೀವನವನ್ನು ತ್ಯಜಿಸುತ್ತೇನೆ. ಆ ಪೋಸ್ಟ್ನಲ್ಲಿ ಇವರು ಮುಂದೆ ಹೇಳಿದರು, 5 ವರ್ಷಗಳ ಹಿಂದೆ ನಾನು ಈ ಬಾಲಿವುಡ್ ಇಂಡಸ್ಟ್ರಿನಲ್ಲಿ ಹೆಜ್ಜೆ ಇಟ್ಟಿದ್ದೆ. ಆದರೆ ಈಗ ನಾನು ಈ ಫೀಲ್ಡನ್ನು ತ್ಯಜಿಸುತ್ತೇನೆ, ಏಕೆಂದರೆ ಇದು ನನ್ನ ಈಮಾನ್ ಹಾಗೂ ಧರ್ಮದ ದಾರಿಯಲ್ಲಿ ಅಡಿಯಾಗುತ್ತಿದೆ. ಈ ಲೋಕ ನನಗೆ ಅಲ್ಲಾಹನಿಂದ ದೂರ ಮಾಡುತ್ತಿದೆ. ಹಾಗೂ ನನಗೆ ಅರ್ಥವಾಯಿತು, ಯಶಸ್ಸಿನ ನಿಜವಾದ ಅರ್ಥ ಜಗತ್ತಿನ ಹೊಗಳಿಕೆ ಅಥವಾ ಸಂಪತ್ತಲ್ಲ. ಯಶಸ್ಸಿನ ನಿಜವಾದ ಅರ್ಥ ಅಲ್ಲಾಹನ ಸಂತೋಷವಾಗಿದೆ. ಈ ಜೀವನ ಅಲ್ಲಾಹನ ಅಮಾನತ್ ಆಗಿದೆ, ಅಲ್ಲಾಹನ ಉಡುಗೆಯಾಗಿದೆ. ನಾನು ಇದನ್ನು ನನ್ನ ಧರ್ಮ ತೋರಿಸುವ ದಾರಿಯಲ್ಲೇ ಸಾಗಬೇಕು. ಇದರ ನಂತರ ವೀಕ್ಷಕರು, ಇವರು ಸಂಪೂರ್ಣವಾಗಿ ಬಾಲಿವುಡ್ ಫಂಕ್ಷನ್ಸ್, ಇವೆಂಟ್ಸ್, ಸೋಷಿಯಲ್ ಮೀಡಿಯಾನಿಂದಲೂ ಸಹ ಸಂಪೂರ್ಣವಾಗಿ ಮರೆಯಾದರು. ತೌಬಾ ಮಾಡಿದ ಕೆಲವು ದಿನಗಳವರೆಗೆ ಇವರು ತನ್ನ ಸೋಷಿಯಲ್ ಮೀಡಿಯಾನಲ್ಲಿ ಕೇವಲ ಕುರ್ಆನ್ ಶ್ಲೋಕಗಳನ್ನು ಹಾಗೂ ಧಾರ್ಮಿಕ ಉಪದೇಶಗಳ ಪೋಸ್ಟ್ಗಳನ್ನು ಮಾಡುತ್ತಿದ್ದರು. ಈಗಂತೂ ಇವರ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಹ ಇಲ್ಲವೇ ಇಲ್ಲ. ಸುವೀಕ್ಷಕರೇ, ಇವರ ಪರಲೋಕದ ಜೀವನದ ಬಗ್ಗೆ ಯೋಚಿಸಿ ಅಲ್ಲಾಹನಿಂದ ಭಯಪಡುತ್ತಾ ಅಲ್ಲಾಹನ ಪ್ರೀತಿಯಲ್ಲಿ ಹಾಗೂ ಇವರ ಈ ಜಗತ್ತಿಗೆ ಬಂದ ಮುಖ್ಯ ಉದ್ದೇಶವನ್ನು ಗುರುತಿಸಿಕೊಂಡು ಆ ಕೊಳಕಿನಿಂದ ಹೊರಬರುವ ಸಾಧನೆ ಮಾಡಿದ್ದಾರೆ ಎಂದರೆ, ಇಷ್ಟೆಲ್ಲ ಖ್ಯಾತಿ, ಪಾಪ್ಯುಲಾರಿಟಿ, ಫ್ಯಾನ್ ಫಾಲೋಯಿಂಗ್, ಹಣ ದುಡ್ಡಿನ ಹಾವಳಿ ಇರುವ ಐಷಾರಾಮಿಯನ್ನು ತೊರೆದು ಸ್ವಾಭಾವಿಕ ಇಸ್ಲಾಮಿಕ್ ಜೀವನದ ಕಡೆ ಬರುವ ಸಾಧನೆ ಮಾಡಿದ್ದಾರೆ ಎಂದರೆ, ನಾವು ನೀವು ಸಿಲುಕಿರುವ ಪಾಪಗಳು, ಪರಲೋಕದಿಂದ ನಮ್ಮ ಲಕ್ಷ್ಯವನ್ನು ಡಿಸ್ಟ್ರಾಕ್ಟ್ ಮಾಡುವ ನಮ್ಮ ಜೀವನದ ಸಣ್ಣ ಪುಟ್ಟ ಕಾರ್ಯಗಳು ಅವರ ಆ ಭೌತಿಕ ಯಶಸ್ಸಿನ ಜೀವನಕ್ಕಿಂತ ಹೆಚ್ಚು ಬಲಶಾಲಿಯಾಗಿದೆಯಾ? ಇಲ್ಲ ವೀಕ್ಷಕರೇ, ನಾವು ತೌಬಾ ಮಾಡುವುದು ಇವರಿಂದ ಬಹಳ ಸುಲಭವಾಗಿದೆ. ಇವರು ಮಾಡಿದಷ್ಟು ತ್ಯಾಗ, ಇವರು ಮಾಡಿದಷ್ಟು ದೊಡ್ಡ ಸಾಧನೆ ಹಾಗೂ ಇವರು ಅನುಭವಿಸಿದ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಾವು ಅನುಭವಿಸುವ ಅಗತ್ಯವಿಲ್ಲ. ನಾವು ನಮ್ಮ ಪಾಪಗಳನ್ನು ತ್ಯಜಿಸಿ ಅಲ್ಲಾಹನ ಆದೇಶಗಳ ಪ್ರಕಾರ ಜೀವನ ನಡೆಸಲು ಸಿದ್ಧರಾದರೆ ಹಾಗೂ ಇವರು
ಆ ಜಗತ್ತನ್ನು ತೊರೆದ ನಂತರ ಬಡವರಾಗಲಿಲ್ಲ. ಆರಿಫ್ ಖಾನ್ ರವರು ಇಂದೂ ಸಹ ತಬ್ಲಿಗಿ ಜಮಾತ್ ಎಂಬುವ ಒಂದು ಧಾರ್ಮಿಕ ಸಮಾಜ ಸೇವೆಯಲ್ಲಿ ಜಾಯಿನ್ ಆಗಿ ಅಲ್ಲಾಹನಿಗೆ ಇಷ್ಟಪಡಿಸುವ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಭೌತಿಕ ಕಾರ್ಯವೆಂದರೆ ಇವರು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸಹ ಆಗಿದ್ದಾರೆ. ಸನಾ ಖಾನ್ ರವರು ಇವರು ಸಹ ಪಾಪದ ಲೋಕವನ್ನು ತ್ಯಜಿಸಿದ ನಂತರ ಬಡವರಾಗಲಿಲ್ಲ. ಒಂದು ಅತ್ಯಂತ ಶ್ರೀಮಂತ ವ್ಯಕ್ತಿ, ಒಂದು ಆಲಿಂ ಮುಫ್ತಿ ಅನಸ್ ಎಂಬುವ ಒಂದು ವ್ಯಕ್ತಿಯಿಂದ, ಬಹಳ ಒಳ್ಳೆಯ ವ್ಯಕ್ತಿಯಿಂದ ಇವರು ವಿವಾಹವಾದರೂ ಒಂದು ಸಕ್ಸಸ್ಫುಲ್ ಹ್ಯಾಪಿ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ. ಜಾರಿಯಾ ವಸೀಂ ರವರು ಇವರು ಸಹ ಅಲ್ಹಮ್ದುಲಿಲ್ಲಾ ಕಾಶ್ಮೀರ್ನಲ್ಲಿ ಒಂದು ಉತ್ತಮವಾದ ಧಾರ್ಮಿಕ ಹಾಗೂ ಭೌತಿಕ ಜೀವನವನ್ನು ನಡೆಸುತ್ತಿದ್ದಾರೆ. ವೀಕ್ಷಕರೇ, ಈ ಇಸ್ಲಾಂ ಹಾಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಪದೇಶಗಳು ನಮಗೆ ಈ ಭೌತಿಕ ಜೀವನವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿ ಐಷಾರಾಮಿಯನ್ನು ಬಿಟ್ಟು ಹಣ ಸಂಪಾದನೆ, ಬಿಸ್ನೆಸ್ ಇವೆಲ್ಲವನ್ನು ಬಿಟ್ಟು ಒಂದು ತಸ್ಬೀಹ್ ಹಿಡಿದು ಮಸೀದಿಯಲ್ಲಿ ಕೂರುವ ಆದೇಶ ನೀಡುವುದಿಲ್ಲ. ತನ್ನ ಕಾರ್ಯಗಳಲ್ಲಿ ನಿರತರಾಗಿ, ಆದರೆ ಅಲ್ಲಾಹನನ್ನು ಎಂದಿಗೂ ಮರೆಯಬೇಡಿ. ಸೊ ಹಿಂದೆ ನೀವು ಸಹ ತೌಬಾ ಮಾಡಿರಿ, ತಮ್ಮ ಪಾಪದ ಜೀವನವನ್ನು ತೊರೆದು ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಆದೇಶಗಳ ಪ್ರಕಾರ, ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ಗಳ ಪ್ರಕಾರ ಸಹಾಬರವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಜೀವನ ನಡೆಸುವ ನಿರ್ಧಾರ ಮಾಡಿರಿ. ಅಲ್ಲಾಹ್ ನಮ್ಮೆಲ್ಲರನ್ನು ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ಇದರ ಮೇಲೆ ನಡೆಯಲು ಅನುವು ಮಾಡಿಕೊಡಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾವು ಇಲ್ಲೇ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ. ಇಂತಹ ಇನ್ನೂ ವಿಡಿಯೋಸ್ಗಳನ್ನು ನೋಡಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.